ಮಗ ಈಗ ನನ್ಗೆ ಅನ್ಸಿದ್ದನ್ನ ಕೇಳ್ತೀನಿ, ನಿನ್ಗೆ ಅನ್ಸಿದ್ದನ್ನ ಪಟ ಪಟ ಹೇಳ್ತಾ ಹೋಗು. ಹೇಳಿ ಇವಾಗ ನಿನ್ ಪುರಾಣನ. ಏನ್ ಹೇಳ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ಕರ ತಂದ್ರಿಂದ ಹೇಳ. ಮಗ ಎಲ್ಲಿಂದನಾದ್ರು ಸ್ಟಾರ್ಟ್ ಮಾಡು, ಮಸ್ತಾಗಿ ಹೇಳಷ್ಟೇ. ಹೇಳು. ಎಲ್ಲರದು ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ, ಮಹಾರಾಷ್ಟ್ರದಿಂದನೋ ಎಲ್ಲೋ ಒಂದ್ ಕರುನ ತರಬೇಕು, ನೆಕ್ಸ್ಟ್ ಇಂದ ಹೊಡಿಬೇಕು ಅಂತ. ರೇಸಲ್ಲಿ ಹೊಡಿಬೇಕು ಅಂದ್ರೆ ಎಲ್ಲದಕ್ಕಿಂತ ತುಂಬಾ ಮೇನ್ ಆಗಿ ಬೇಕಾಗಿರೋದು ತಾಳ್ಮೆ. ಹೆಚ್ಚು ಕಮ್ಮಿ ನಾವ್ ಇದನ್ನ ಜೂನ್ ತಿಂಗಳ ತಂದ್ರು ಕರ ಪಿಚ್ಚಿಗೆ ಹೋಗಕ್ಕೆ ಹೆಚ್ಚು ಕಮ್ಮಿ ಒಂದ್ 7-8 ತಿಂಗಳು ಬಿಟ್ಟು ನಾವು ಪಿಚ್ಚಿಗೆ ಹಾಕಿದ್ದು. ಅದಕ್ಕಿಂತ ಮುಂಚೆ ಇದಕ್ಕೆ ಟ್ರೈನಿಂಗ್ ಕೊಡೋದ್ರಿಂದ ಹಿಡಿದು ಕರುನ ತಿದ್ದೋದ್ರಿಂದ ಹಿಡಿದು ಇದನ್ನ ಮೈನ್ ಪಿಚ್ಚಿ ತರಬೇಕಾದ್ರೆ ಮೈನ್ ಕಾರಣ ಅಂದ್ರೆ ನನ್ನ ತಮ್ಮ ಒಬ್ಬ ಇದು ಅಪ್ಪು ಅಂತಿಯಾನೆ. ಅವನು ಇದನ್ನ ಜೋಡ್ಸೋದ್ರಿಂದ ಹಿಡಿದು ತಿದ್ದೋದ್ರಿಂದ ಹಿಡಿದು ಆ ಕಾಡು ತಗೊಂಡೋಗಿ ಫಸ್ಟ್ ದಾರಿ ತೋರಿಸಿ ಗಾಡಿ ಕಟ್ಟೋ ತನಕ ಪ್ರತಿಯೊಂದು ಮಾಡಿರೋದು ಅಪ್ಪು ಮತ್ತೆ ವಿಜಿ ಅಂತ ಇಬ್ಬರಿದ್ದಾರೆ ಆ ಹುಡುಗರು. ಶ್ರೀರಂಗಪಟ್ಟಣ ತಾಲೂಕು ಕುಡ್ಲುಗುಪ್ಪೆ ಅಂತ ಒಂದು ಊರು. ಅಶ್ವಿನ್ ಅಂತ ಏನೊಂದು 20-22 ವರ್ಷ ಅವನಿಗೆ ಇರ್ಬೋದು ಅಮ್ಮಮ್ಮ ಅಂದ್ರೆ. ಇವಾಗ ಆ ಹುಡುಗ ನನಗೆ ಹಿಂಗೆ ಗುರುವಾರ ಸಂಜೆ ಒಂದಿನ ಮೊಬೈಲ್ ಸ್ಟೇಟಸ್ ಹಾಕ್ತಾನೆ, ಅಶ್ವಿನ್ ಈ ಕರು ನನಗೆ ಬೇಕು ಅಂತ ಮನೆಗೆ ಕರೆದ್ಬಿಟ್ಟು ಆ ಕರುನ ನನಗೆ ಕೊಟ್ಟು ಕಳಿಸ್ತಾನೆ. ಏನ್ ಕೊಡುತ್ತಾ ನಮ್ಮ ಸರ್ದಾರ್ ಬೈರಣ್ಣ ಬಂದು ಇದನ್ನ ಮನೆಗೆ ಬಿಟ್ಟು ಹೋಗಿದ್ದು. ನಮ್ಮ ಮನೆಗೆ ಬಂದಾಗ ಏನ್ ಅಮ್ಮಮ್ಮ ಅಂದ್ರೆ 6-8 ತಿಂಗಳು ಇರ್ಬೋದು, ಅದಕ್ಕಿಂತ ಏನ್ ಜಾಸ್ತಿ ಇರಲಿಲ್ಲ. ಈಗ ಇದು ಬೆಳೆದಿರೋದು ನೋಡ್ಕೊಂಡು ಪಿಚ್ಚಿಗೆ ಹೋದಾಗ ಎಲ್ಲರೂ ಅಣ್ಣ ಶತ್ರು 4 ಅಲ್ಲ 2 ಅಲ್ಲ 6 ಅಲ್ಲ ಅಂತ ತನಕನೂ ಕೇಳೋರು. ಶತ್ರು ಇವಾಗ ಕರೆಕ್ಟಾಗಿ ಒಂದು ವಾರ ಆಯ್ತು ಶತ್ರು 2 ಬೀಳುತ್ತೆ. ಅದ್ರಲ್ಲೂ ಒಂದೇ ಒಂದಲ್ಲಿ 2 ಬೀಳ್ತಿ ಬಿಟ್ರೆ ಇನ್ನೂ ಒಂದಲ್ಲಿ ಹಂಗೆ ಐತೆ ಶತ್ರುದು. ಶತ್ರು ಈಗ 2 ಹೋಯ್ಕೊಂಡ್ರಪ್ಪ ಕರೆಕ್ಟಾಗಿ. ಫಸ್ಟ್ನೇ ಪಿಚ್ ಆಡ್ಸಿದ್ ನಾವು ಬೀರ್ನಳ್ಳಿ ಪಿಚ್ಚು. ಅವತ್ತು ಫಸ್ಟ್ನೇ ರೌಂಡ್ ಹಿಂಗೆ ಗಾಡಿ ಕಟ್ತೀವಿ, ಗಾಡಿ ಕಿತ್ಕೊಳಕ್ಕೆ ಬರಲ್ಲ, ಇದಕ್ಕೆ ಹೆಂಗ್ ಬೇಕು ಹಂಗಂಗೆ ಹೋಗುತ್ತೆ. ಎಂಡಿಂಗ್ ಪಟ್ಟಿಗೆ ಹೊತ್ತಿಗೆ ಪಕ್ಕದ ದನ ಎಳ್ಕೊಂಡು ಹೋಗ್ತಿರುತ್ತೆ. 2ನೇ ರೌಂಡ್ ಕಟ್ತೀವಿ, 2ನೇ ರೌಂಡಾಗ ಪಕ್ಕದ ಕರ ಅನಾಮತ ಬರೋದೇ ಇಲ್ಲ. ಹೆಚ್ಚು ಕಮ್ಮಿ ಪಕ್ಕದ ಕರನ ಚಕ್ಡಿಗೆ ಡಗ ಅಂತ ಹೊಡ್ಸ್ಕೊಂಡು ಕರ್ಕೊಂಡೋಗುತ್ತೆ. ಅವತ್ತೇ ಹೋಗುತ್ತೆ, ಕನ್ಫರ್ಮ್ ಆಗುತ್ತೆ ನಮಗೆ ಕರ ಸೂಪರ್ ಆಗಿ ಹೋಗುತ್ತೆ ಬಿಡಿದು ಅಂತ. ಅದಾದ್ಮೇಲೆ ಯಾರು ಕರ ಚೆನ್ನಾಗಿ ಹೋಯ್ತು ಅಂದ್ರೆ ನೆಕ್ಸ್ಟ್ ದಿನನೇ ಇದ್ರೆ ರೇಸ್ ನೆಕ್ಸ್ಟ್ ದಿನ ತುಂಬ್ಕೊಂಡು ಹೋಗ್ಬಿಡ್ತಾರೆ. ನಾವು ಹೆಚ್ಚು ಕಮ್ಮಿ ಮತ್ತೆ 2 ತಿಂಗಳು ತನಕ ಇದಕ್ಕೆ ಒಂದು ಪಿಚ್ ಆಡಿಸ್ದಂಗೆ ಮತ್ತೆ ನೀಟಾಗಿ ಅದಕ್ಕೆ ತಿಂಡಿ ಕೊಡ್ಕೊಂಡು ನೀಟಾಗೆ ಜೋಡಿಸ್ಕೊಂಡು ಇಲ್ಲಿ ಮನೆ ಹತ್ರ ನಾವು ಯಾವತ್ತು ಅದಾದ್ಮೇಲೆ ಇದಕ್ಕೆ ಮನೆ ಹತ್ರ ಚಕ್ಡಿ ಕಟ್ಲೇ ಇಲ್ಲ ನಾವು ಒಂದಿನೂ. ಮಗ ಇದುವರೆಗೂ ಟೋಟಲ್ ಪ್ರೈಸ್ ಎಷ್ಟು ಹೊಡೆದಿದೆ? ಮಗ ಟೋಟಲ್ ಆಗಿ ಇದುವರೆಗೂ ಅಂದ್ರೆ ಮೊನ್ನೆ ತಾನೇ ಒಂದು ಅರಕಲು ಕೂಡ ಹೊಡ್ಕೊಂಬಂದೆ, ಅದನ್ನು ಸೇರಿಸಿ 48 ಪ್ರೈಸ್ ಆಗಿದೆ. ಬಟ್ ಹಾಲಲ್ಲಿ ಹೈಯೆಸ್ಟ್ ಪ್ರೈಸ್ ಮಗ. ಹಾಲಲ್ಲ ಇದ್ದಾಗಲೇ 45 ಪ್ರೈಸ್ ಆಗಿತ್ತು ಟೋಟಲ್ ಇಲ್ಲಿವರೆಗೂ. ಮಗ ಶತ್ರುಗೆ ಗೋಲ್ಡನ್ ಪೇರ್ ಅಂದ್ರೆ ಯಾವ್ದು? ಮಗ ನಮ್ ಶತ್ರುಗೆ ಇವತ್ತರೆಗೂ ಗೋಲ್ಡನ್ ಪೇರ್ ಅಂದ್ರೆ ವಾರಂಟಿ ಸಿಪಾಯಿ ಮಗ. ಶತ್ರು ಸಿಪಾಯಿನ ಹಾಕೊಂಡ್ವಿ ಅಂದ್ರೆ ಪಿಚ್ಚಲ್ಲಿ ಯಾರಾದ್ರೂ ಬೀಳಿ ಹೆಂಗಾದ್ರೂ ಬೀಳಿ, ಆಗ್ಲಾಗಾರು ಬೀಳಿ ರಾತ್ರಿಲಾರು ಬೀಳಿ, ಅವ್ರು ಯಾಕೆ ಕಣದಲ್ಲಾರು ಬೀಳಿ ನಾವು ಹೊಡಿತೀವಿನ ಧೈರ್ಯ ಇತ್ತು ಮಗ. ಮಗ ಇದನ್ನ ಯಾವಾಗ ಫಸ್ಟ್ ಅಖಾಡಕ್ಕೆ ಇಳಿಸಿದ್ದು ಮತ್ತೆ ಫಸ್ಟ್ ಟ್ರೋಫಿನ ಯಾವಾಗ ಹೊಡಿತು? ಮಗ ಇದನ್ನ ಅಖಾಡಕ್ಕೆ ಇಳಿಸಿದ ಫಸ್ಟ್ ಟೈಮು ಅಂದ್ರೆ ಡಿಸೆಂಬರ್ 21 ಮಗ, ಬೀರ್ನಳ್ಳಿ ಪಿಚ್ಚು. ಫಸ್ಟ್ ಟೈಮು ಟ್ರೋಫಿ ಹೊಡೆದಿದ್ದು ಅಂದ್ರೆ ಮಾರ್ಚ್ 23ನೇ ತಾರೀಕು ಜಕ್ನಳ್ಳಿ ಹೊಡಿತೀವಿ ನಾವು. ಮೊದಲನೇ ಸಲ 5ನೇ ಬಹುಮಾನ ಹೊಡ್ಕೊಂಡ್ ಬಂದಿರ್ತೀವಿ ಅವತ್ತು. ಸಣ್ಣದು ಮಗ, ಇಷ್ಟೇ ಇದೆ ನೋಡು ಟ್ರೋಫಿ ಇದು ಅದೇ ಮಗ. ಇವಾಗ ನಿನ್ಗೆ ರೇಸ್ ಪಿಚ್ ಅಲ್ಲಿ ಯಾವ್ದು ಫೇವ್ರೇಟ್ ದನ? ಮಗ ದೊಡ್ಡ ಗಾಡಿ ಅಂತ ಬಂದ್ರೆ ನಂಗೆ ರೇಸ್ ಪಿಚ್ ಅಲ್ಲಿ ಇವತ್ತಿಗೂ ಫೇವ್ರೇಟ್ ದನ ಅಂದ್ರೆ ಗಗನ್ ಸಿಪಾಯಿ. ಅದ್ ಬಿಟ್ರೆ ನಮ್ಮ ಅಜ್ಜಂಪುರ ತಲೈವ. ಮಗ ನಿನ್ಗೆ ಎಲ್ಲದನ್ನು ಬಿಟ್ಟು ಈ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಯಾಕೆ ಅಷ್ಟು ಕ್ರೇಜ್ ಬಂತು? ಮಗ ಕ್ರೇಜ್ ಅಂತೇನಲ್ಲ, ಹುಟ್ಟಿರೋದು ಹಳ್ಳಿಲಿ, ಅದ್ರಲ್ಲೂ ರೈತರ ಮಕ್ಕಳು, ಹಂಗೆ ನೋಡ್ತಾನೆ ಕ್ರೇಜ್ ಬಂತು. ಬಟ್ ಮೈನ್ ಆಗಿ ಕ್ರೇಜ್ ಬರಕ್ ಕಾರಣ ಅಂದ್ರೆ ನಮ್ಮ ಬಾಂಧವ್ಯ ಮಗ. ನಮ್ಮ ಬಾಂಧವ್ಯನಿಂದಾನೆ ನಂಗೆ ರೇಸ್ ಮೇಲೆ ಕ್ರೇಜ್ ಹುಟ್ಟಿದ್ದು. ಇದು ಯಾವ ತರ ಪಿಚ್ ಆದ್ರೂ ಹೊಡೆಯುತ್ತಾ ಮಗ? ಇವತ್ತರೆಗೂ ಯಾವ ಪಿಚ್ಚಲ್ಲೂ ಬಿಟ್ಟಿಲ್ಲ, ಪಾಯಿಂಟ್ ಗಾಡಿ ಆಗ್ಲಿ ಜೋಡಿ ಗಾಡಿ ಆಗ್ಲಿ ಯಾವ ಪಿಚ್ಚಲ್ಲೂ ಬಿಟ್ಟಿಲ್ಲ. ಎಲ್ಲಾ ಕಡೆನೂ ಗೆದ್ದಿವಿ ಅಂತಾನು ಹೇಳಲ್ಲ. 10 ಕಣ ಆಡಿದ್ರೆ ನಮ್ ಶತ್ರು ಅದ್ರಲ್ಲಿ 7-8 ಕಣ ಅಂತೂ ಗೆಲ್ಲುತ್ತೆ ಅನ್ನೋ ಧೈರ್ಯ ನಮ್ಗೆ. ಮುಂದೆ ಏನಾದ್ರು ದೊಡ್ಡ ಗಾಡಿಲಿ ಆಡ್ಸೋ ಪ್ಲಾನ್ ಇದೆಯಾ? ಪ್ಲಾನ್ ಇದೆಯಾ? ಅವತ್ತು ಹೇಳ್ತೀವಿ, ಬರ್ತೀವಿ, ದೊಡ್ಡ ಗಾಡಿಗೂ ಬಂದೇ ಬರ್ತೀವಿ. ಮಗ ಇದು ಯಾವ ಕೋಲು? ಮಗ ಶತ್ರುಗೆ ಆ ಕೋಲು ಈ ಕೋಲು ಅಂತಿಲ್ಲ, ರೈಟ್ ಆದ್ರೂ ಸರಿ ಲೆಫ್ಟ್ ಆದ್ರೂ ಸರಿ. ಸ್ಟಾರ್ಟಿಂಗ್ ಪ್ರೆಷರ್ ಎಂಡಿಂಗ್ ಡ್ರಾಪ್ ಆತರ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಗಾಡಿ ಹೆಂಗ್ ಎತ್ಕೊಳ್ಳುತ್ತೆ, ಎಂಡಿಂಗ್ ಪಟ್ಟೆ ದಾಟಿ ಹಗ್ಗ ಹೊಡಿಯೋ ತನಕ ಜಾಕಿ ಅದೇ ಸ್ಪೀಡಾಗೆ ಹೋಗಿ ನಿಲ್ಲುತ್ತೆ. ರಾಕೆಟ್ ಅನ್ನು ರಾಕೆಟೇ ಮಗ. ಮಗ ಇವಾಗ ನೀನ್ ಹೇಳ್ದೆ ಇಷ್ಟೊಂದೆಲ್ಲ ಪ್ರೈಸ್ ಹೊಡೆದಿದೀವಿ ಅಂತ, ಇದಕ್ಕೆಲ್ಲ ಯಾರ್ ಸಪೋರ್ಟ್ ಮತ್ತೆ ಯಾವ ತರ ಪ್ರಿಪರೇಷನ್ ನಡೆಸ್ಕೋತೀರಾ? ಮಗ ಇಷ್ಟೆಲ್ಲ ಟ್ರೋಫಿ ಹೊಡಿಯೋಕೆ ಮೇನ್ ಕಾರಣ 4 ಜನ ಇದ್ದಾರೆ ಮಗ. ನಮ್ ಕಾರು ಅಂತ ಒಬ್ಬ, ಸರ್ಜಾ ಅಂತ, ಧ್ರುವ ಅಂತ, ಮತ್ತೆ ನಮ್ ಜಾಕಿ ಸಾಗರಣ ಅಂತ ಮಗ. ಅವ್ರು 4 ಜನ ಇಲ್ದಂಗಿದ್ರೆ ಇಷ್ಟು ಟ್ರೋಫಿ ನಗ್ಜೋಡಕ್ ಆಗ್ತಿರ್ಲಿಲ್ಲ. ಅದೇ ತರ ನಮ್ಮೂರಲ್ಲಿ 2 ಇದ್ದಾರೆ ಮಗ, ಅಪ್ಪು ವಿಜಯ್ ಅಂತ. ಅವ್ರಿಬ್ರು ಸಪೋರ್ಟ್ ಇಲ್ದಂಗಿದ್ರೆ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗ್ ಇಂದ ಆಗಾಡಕ್ ಆಗ್ತಿರ್ಲಿಲ್ಲ. ಆ 2 ಹುಡುಗರು ನಮ್ ಸ್ಟಾರ್ಟಿಂಗ್ ಜೋಡ್ಸೋದ್ರಿಂದ ಹಿಡಿದು ತಿದ್ದೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿ ಸ್ಟಾರ್ಟಿಂಗ್ 3-4 ಹೊಡಿಯೋ ತನಕ ದನ ಹಾಕೊಂಡೋಗಿ ಪ್ರತಿಯೊಂದನ್ನು ಪ್ರಯತ್ನ ಮಾಡಿದಾರೆ ಅವರು. ಇವ್ರು 6 ಜನ ಇಲ್ದಂಗಿದ್ರೆ ಮಗ ನಾನು ಏನು ಮಾಡಕ್ ಆಗ್ತಿರಲ್ಲ ಅನ್ಸುತ್ತೆ ಪಿಚ್ ಒಳಗೆ. ಮಗ ಇವಾಗ ಅಖಾಡದಲ್ಲಿ ಎತ್ತುಗಳಿಗೆ ರೈಸಲ್ಲಿ ಓಡ್ಲಿ ಅಂತ ತುಂಬಾ ಹೊಡಿತಾರೆ, ಅದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀಯ? ಅಂತವ್ರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಅಖಾಡದಲ್ಲಿ ಹೊಡಿಯೋದನ್ನ ಮಾತ್ರ ನೋಡ್ತೀರಾ, ಅದೇ ಅವ್ರ ಮನೆಗಳ ಹತ್ರ ಬಂದ್ ನೋಡ್ರಿ. ಅವರು ತಿನ್ನಲ್ಲ ಅಂತ ಫುಡ್ ನ ಅವ್ರು ತಿನ್ನಿಸ್ತಾರೆ, ಜೋಡಿಸ್ತಾರೆ, ಸ್ನಾನ ಮಾಡಿಸ್ತಾರೆ, ಮನೆ ಮಕ್ಳಿಗಿನ ಚೆನ್ನಾಗ್ ಸಾಕ್ತಾರೆ. ಅದನ್ನು ನೋಡಿ ಮಾತಾಡ್ಬೇಕು ನೀವು. ಇವತ್ತು ರೇಸ್ ಆಡೋದ್ರಿಂದ ದನ ಹಾಳಾಗ್ತಿಲ್ಲ, ಎಷ್ಟೋ ದನ ಉಳ್ಕಂತಿದಾವೆ, ಅದನ್ನ ಅರ್ಥ ಮಾಡ್ಕೊಳ್ರಿ. ಮಗ ಎಲ್ಲ ಕಾಣ್ತಾ ಇಲ್ಲ ನಿನ್ ಫೇವ್ರೇಟ್ ಡಾರ್ಲಿಂಗ್ ಬಾಂಧವ್ಯ? ನನ್ ಡಾರ್ಲಿಂಗ್ ನ ಈಗ ಸಾಲಿಗ್ರಾಮ ಸುತ್ತ ನನ್ನ ಸ್ನೇಹಿತರು ಶಶಾಂತ್ ಅಂತ ಹಾಕೊಂಡ್ ಹೋಗಿದ್ದಾರೆ, ಅವರಲ್ಲಿ ರೇಸ್ ಆಡ್ತಾರೆ ಮಗ ಅದ್ರಲ್ಲಿ. ಮಗ ಇವಾಗ ಏನಂದ್ರೆ ಇದೇ ತರ ದನಗಳನ್ನ ಕಟ್ಟಿ ರೇಸ್ ಆಡಕ್ ಹೋಗಿ ಸೋತಿರ್ತಾರೆ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ,
ಸೋಲೆ ಕೊನೆ ಅಲ್ಲ, ಗೆಲುವು ಸಿಕ್ಕೇ ಸಿಗುತ್ತೆ. ತಾಳ್ಮೆ ಇರಬೇಕು. ರೇಸಲ್ಲಿ ಗೆಲ್ಬೇಕು ಅಂದ್ರೆ ತಾಳ್ಮೆ ಇರಬೇಕು. ನೀವೆಷ್ಟು ತಾಳ್ಮೆಯಿಂದ ಇರ್ತೀರ ಅಂತ ಗೆಲುವು ಸಿಕ್ಕೇ ಸಿಗುತ್ತೆ ನಿಮಗೆ. ನಾವು 3 ವರ್ಷ ಸೋತ್ಮೇಲೆ ನಮಗೆ ಗೆಲುವು ಸಿಗಕ್ಕೆ ಶುರು ಆಗಿದ್ದು. ಒಂದ್ಸಲ ಗೆಲ್ಲಕ್ ಶುರು ಮಾಡ್ರೆ ಗೆದ್ದೇ ಗೆಲ್ತೀರ. ಆಮೇಲೆ ಯಾವ್ದೇ ಕಾರಣಕ್ಕೂ ಇದಿಲ್ಲ. ತಾಳ್ಮೆ ಇರ್ಬೇಕಷ್ಟೇ. ತಾಳ್ಮೆ ಇದ್ದಷ್ಟು ಗೆದ್ದೇ ಗೆಲ್ಬೋದು. ಯಾವ್ದೇ ಕಾರಣಕ್ಕೂ ಸೋಲಿರಲ್ಲ. ಬಸವಣ್ಣನ ನಂಬಿ ಹೊರಟ್ರೆ ಯಾವತ್ತೂ ಸೋಲಿಲ್ಲ. ಇವಾಗ ಶತ್ರು ಅಖಾಡಕ್ಕಿಳಿದ್ರೆ ಕ್ರೇಜ್ ಯಾವ ತರ ಇರುತ್ತೆ? ಮಂಡ್ಯ ಹತ್ರ ಹಿಂಗೆ ಅಮ್ರಳ್ಳಿ ಅಂತ ಒಂದ್ ಪಿಚ್ಚಿಗೆ ಶತ್ರುನ ಹಾಕೊಂಡ್ ಬಂದಿರ್ತಾರೆ ನಮ್ಮ ಹುಡುಗರು. ನಾನು ಹಿಂಗೆ ಎಂಡಿಂಗ್ ಪಟ್ಟೆಯಲ್ಲಿ ನಾನು ಗಾಡಿ ಹುಡಕಲ್ಲ ಹೋಗಲ್ವಲ್ಲ, ಎಂಡಿಂಗ್ ಪಟ್ಟೆಯಲ್ಲಿ ನಿಂತಿರ್ತೀನಿ. ನಮ್ಮ ಹುಡುಗರು ಗಾಡಿ ಹುಡ್ತಿರ್ತಾರೆ. ಈ ಕಡೆ ಯಾರೋ ಒಬ್ಬ ಹುಡುಗ ವಿಡಿಯೋ ಮಾಡ್ಕೊಂತಿರ್ತಾನೆ. ನಾನು ನೋಡಕ್ ಹೋಗ್ತಾ ಇರ್ತೀನಿ. ನಂಗೆ ಸೈಡಿಗೆ ಹೋಗೋಣ ಅಂತ ಅಂತಿರ್ತಾನೆ. ಇದ್ ಮಾಡಕ್ ಬಿಡ್ತಿರಲ್ಲ. ಆಮೇಲೆ ಯಾಕೋ ಮಗ ಹಿಂಗ್ ಮಾಡ್ತೀನಿ ಅಂದ್ರೆ, ಅಣ್ಣ ಶತ್ರುದ್ ಗಾಡಿ ನೋಡ್ಬೇಕು ಅಂತಾನೆ ಬಂದಿದ್ದೀನಿ ಅಣ್ಣ, ನೀನ್ ನೋಡ್ರೆ ಬಿಡ್ತಿಲ್ಲ ಅಂತಾನೆ. ಪಾಪ ಅವನಿಗೆ ಗೊತ್ತಿಲ್ಲ ನಾನೇ ಓನರ್ ಅಂತ. ಬಟ್ ಆದ್ರೂ ಅವ್ನು ಎಷ್ಟು ಅಭಿಮಾನದಿಂದ ವಿಡಿಯೋ ಮಾಡ್ದಂತ ನೋಡಿ ಒಂಥರ ಖುಷಿ ಆಗದ ಅವತ್ತು. ಮಗ ನೀನ್ ನೋಡಿದ್ರೆ ಸಾಫ್ಟ್ವೇರ್ ಅಲ್ಲಿ ಇರೋದು, ನಿನಗೆಂತ ಕ್ರೇಜ್ ಇದ್ರ ಮೇಲೆ? ಲೋ ಮಗ, ಎಲ್ರು ಅನ್ಕೊಂಡಿರೋದು ರೇಸಿನ ಕ್ರೇಜ್ ಇರೋದು ನನಗೆ ಅಂತ. ನನಗೆಲ್ಲ ಕ್ರೇಜ್ ಇರೋದು ನಮ್ಮ ಅಪ್ಪಂಗೆ. ಎಲ್ಲರೂ ಹೇಳ್ತಾರಲ್ಲ ಮಗ, ಅಪ್ಪನ ಆಸೆನ ಮಗ ಈಡೇರಿಸ್ಬೇಕು ಅಂತ. ನಾನು ಇದನ್ನ ರೇಸ್ ಆಡಿ ಅದನ್ನ ಈಡೇರಿಸ್ತೀನಿ ಅಷ್ಟೇ ಮಗ. ಸಾಕೋದು ಪ್ರತಿಯೊಂದು ಮಾಡೋದಿಲ್ಲ ನಮ್ಮ ಅಪ್ಪನೇ. ಬಟ್ ಏನು, ನಮ್ಮ ಹುಡುಗರು ಹೋಗಿ ರೇಸ್ ಆಡ್ತಾರೆ, ಗೆಲ್ತಾರೆ, ಬರ್ತಾರೆ. ಮನೇಲೆಲ್ಲ ಯಾವ ತರ ಸಪೋರ್ಟ್ ಸಿಗ್ತಾ ಇದೆ ಇದಕ್ಕೆ? ಮಗ ನಮ್ಮ ಎಲ್ಲರ ಮನೆಯಲ್ಲೂ ರೇಸ್ಗೆ ಹೋಗ್ತೀವಿ ಅಂದ್ರೆ ಹಂಗೆ ಹಿಂಗೆ ಅಂತಾರೆ. ನಮ್ಮ ಮನೇಲಿ ಹಂಗಲ್ಲ ಮಗ. ನಮ್ಮ ಮನೆಯಿಂದ ರೇಸ್ ಹೋಗ್ತೀವಿ, ನಮ್ಮ ಅಮ್ಮನೇ ಆಗ್ಲಿ ಯಾರೇ ಆಗ್ಲಿ, ಅದಕ್ಕೆ ನಮ್ಮಮ್ಮ ಯಾವತ್ತೂ ಆಗ್ಲಿ ಪೂಜೆ ಮಾಡಿ ಕಳ್ಸೋದಾಗ್ಲಿ, ಏನೇ ಮಾಡೋ ದೇವಸ್ಥಾನ ಕೈ ಮುಗಿಯೋದಾಗ್ಲಿ, ದೇವ್ರಿಗೆ ಬೇಡ್ಕೊಳೋದಾಗ್ಲಿ ಎಲ್ಲರೂ ಮಾಡ್ತಾರೆ ಮಗ. ನಮ್ಮ ಮನೇಲಿ ಯಾರು ಏನು ಆಪೋಸ್ ಮಾಡಲ್ಲ. ರೇಸ್ ಆಡ್ಬೇಡ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಅಂತ. ಮನುಷ್ಯ ಅದನಿಗೊಬ್ದು ಆಸೆ ಅನ್ನೋದಿರ್ಬೇಕು. ನನಗೆ ಇದ್ರ ಮೇಲೆ ಆಸೆ, ನಾನು ಆಡ್ತಾ ಇದೀನಿ ಅಷ್ಟೇ. ನಿನ್ಗೆ ಆಗದೆ ಇರೋರ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ನಮ್ಗೆ ಆಗದರಾಗ ಹೇಳಕ್ ಇಷ್ಟಪಡೋದು, ನಮ್ ಲೆವೆಲ್ಲೇ ಅಲ್ಲ, ನಮ್ ಲೆವೆಲ್ಲೇ ಅಂತಾರಲ್ಲ, ನಮ್ ಲೆವೆಲ್ಗೆ ಬಂದ್ಮೇಲೆ ಆ ಮಾತು ಹೇಳಿ ನಮ್ ಲೆವೆಲ್ ಅಲ್ಲ ಅಂತ ಇವತ್ತು ನಿಮಗೆ ಹೇಳಕ್ಕೆ ಅರ್ಹತೆ ಇಲ್ಲ. ನಿಮ್ಗೆ ಈ ಎತ್ತಿನ ಗಾಡಿ ರೇಸ್ ಅಲ್ಲಿ ಯಾವ ತರ ಕ್ರೇಜ್ ಬಂತು? ಎತ್ತಿನ ಗಾಡಿ ರೇಸ್ ಅಲ್ಲಿ ಅಂದ್ರೆ ನಾನು ತಲೈವನ ಪಿಕ್ಚರ್ ಹೋಗಿ ಒಂದ್ 2-3 ಸಲ ನೋಡಿದೆ. ಆ ಹೋಗ ನೋಟ ನನಗೆ ಇವತ್ತು ಸತ ಕಣ್ ಮುಂದಂಗಿದೆ. ತಲೈವ ಅಂದ್ರೆ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅದು ನನ್ನೂರ್ದಿದ್ದಂಗೆ, ನನ್ನ ಅಜ್ಜಂಬ್ರದ್ದು. ಅಂತ ಒಂದು ಕರನ ನಾನು ಕಟ್ತೀನಿ ಅನ್ನೋ ಒಂದು ಹೆಮ್ಮೆ, ಒಡದ್ ತೋರಿಸ್ತೀನಿ ಅನ್ನೋ ಹೆಮ್ಮೆ ನಾನು ಎಂದು ಮಾಡ್ತೀನಿ ಅಂತಿತ್ತು. ಇವತ್ತು ಅದು ಮಾಡಿ ತೋರಿಸಿದೆ. ಬಾಂಧವ್ಯನ ನಾನು ಒಂದ್ ಕಣದಲ್ಲಿ ಗೆದ್ದಿರ್ತೀನಿ, ಮತ್ತೊಂದ್ ಕಣದಲ್ಲಿ ಗೆದ್ದಿರ್ತೀನಿ, 12 ಅಖಾಡ ಸೋತಿರ್ತೀನಿ. ಈ ಕರು ಶತ್ರುನದ್ನ ತಂದ ಮೇಲೆ ಆ ಹೆಸರನ್ನ ತೋರಿಸ್ಕೊಡುತ್ತೆ. ಇವತ್ತು ಇದರಲ್ಲಿ ನಾವು ಮೆರೆದಿದೀವಿ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಕರ್ನಾಟಕದಲ್ಲಿ ನಂಬರ್ 1 ಚಾಂಪಿಯನ್ 999 ಶತ್ರು, ಸೊಲ್ಲಾಪುರ, ಅಜ್ಜಂಪುರ ತಾಲೂಕ್, ಚಿಕ್ಕಮಗಳೂರು ಡಿಸ್ಟಿಕ್. ಅಂಕಲ್ ಇವಾಗ ನೀವು ರೇಸ್ಗೆ ಹೋಗ್ತೀರಾ, ಅಲ್ಲಿ ಸೋತಾಗ ಯಾವ ತರ ಫೀಲ್ ಆಗುತ್ತೆ, ಗೆದ್ದಾಗ ಯಾವ ತರ ಫೀಲ್ ಆಗುತ್ತೆ? ಈಗ ನಾನು ಹೇಳೋದಿಷ್ಟೇ, ಸಾಲಿಗ್ರಾಮಕ್ಕೆ ಹೋದಾಗ 116 ಜೊತೆ ಎತ್ತು ಬಂದಿರ್ತಾವಲ್ಲಿ. 116 ಜೊತೆ ಎತ್ತು ಬಂದಾಗ ನಾನು 1 ರೌಂಡ್ ಪಾಸ್ ಆದ್ರೆ ಚಾಂಪಿಯನ್ನೇ ಆಗಿರ್ತವೆ. 1 ರೌಂಡ್ ಪಾಸ್ ಆದ್ರೆ ಕಷ್ಟ ಅನ್ನಂಗಾಗಿರುತ್ತೆ. ಅಲ್ಲಿ ಧೈರ್ಯ ಫೇಸ್ ಮಾಡ್ಕೊಂಡು 116 ಜೊತೆಲಿ ಫಸ್ಟ್ ಹೊಡಿಯುತ್ತೆ. ಅಲ್ಲಿ ಆ ಗೆದ್ದಂತ ಸಂದರ್ಭದಲ್ಲಿ ಆ ಕಪ್ ಹಿಡ್ಕೊಂಡಾಗ ಆ ಕಣ್ ತುಂಬವ ಕರ್ನಾಟಕದಲ್ಲಿ ಆ ಜಾಗದಲ್ಲಿ ಹೊಡೆದ್ರೆ ಕಂಟಿನ್ಯೂ ಹೊಡಿತವೆ. ಅಲ್ಲಿ ಗೆದ್ರೆ ಒಂದು ಸಾಧನೆ ಮಾಡುತ್ತೆ ಅಂತಾರಲ್ಲ, ಆ ಸಾಧನೆನ ಅಲ್ಲಿ ತೋರಿಸ್ಕೊಟ್ಟು ಶತ್ರು ಅಂದ್ರೆ ಏನು ಅನ್ನೋದನ್ನ ಆ ಪಿಚ್ಚಿಂದ ತೋರಿಸ್ಕೊಡುತ್ತೆ. ಅಲ್ಲಿಂದಾನೇ ನನ್ನ ಶತ್ರು ಬಲಗೈ ಬಂಟನಾಗಿ ಹೋಗ್ತಾನೆ.